ಮಾನ್ಯ ಮಾಧ್ಯಮದ ಬಂಧುಗಳೇ, ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಓಂಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ ಎಲ್ಲ 6 ತಾಲೂಕುಗಳಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ಮಂಡಲದ ಅಧ್ಯಕ್ಷರುಗಳು, ಹಿರಿಯರು, ಎಲ್ಲ ಮೋರ್ಚಾಗಳ ಅಧ್ಯಕ್ಷರುಗಳು, ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಒಟ್ಟಿಗೆ ಬಂದು ದೇಶದಲ್ಲಿ ತುಗಡೆ ಗ್ಯಾಂಗ್ ಏನಿದೆ, ಇವರು ಕೆಲವು ವಿದ್ಯಾರ್ಥಿಗಳನ್ನ, ಕೆಲವು ನಕಲಿ ವಿದ್ಯಾರ್ಥಿಗಳನ್ನ ದೇಶದ ವಿರುದ್ಧವಾಗಿರ್ತಕ್ಕಂಥ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಅನೇಕ ಬೇರೆ ಬೇರೆ ದೇಶಗಳಿಂದ ಫಂಡಿಂಗ್ ಮಾಡಿಸ್ಕೊಂತ ಇರ್ತಕ್ಕಂಥ ಸಂಘಟನೆಗಳು, ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ಸು, ಈ ನಮ್ಮ ಸಮಾಜವಾದಿ ಪಾರ್ಟಿ ಇವರೆಲ್ಲ ಸೇರ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಏನ್ ಮಾಡಿರೋ ನಾವು ಸೋಲ್ಸಕ್ಕಾಗಲ್ಲ, ಅವ್ರನ್ನ ಎದುರಿಸೋ ಯೋಗ್ಯತೆ ನಮಗಿಲ್ಲ. ಏನಾದ್ರೂ ಮಾಡಿ ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತೆ ನೇಪಾಳಲ್ಲಿ ಯಾವ ರೀತಿ ನಾವು ದಂಗೆ ಎದ್ದೇಳಿಸಿದ್ರಿ ಅದೇ ರೀತಿಯಲ್ಲಿ ನಾವು ಇಲ್ಲಿನೂ ಎದ್ದೇಳಿಸ್ಬೇಕು. ಪ್ರಧಾನ ಮಂತ್ರಿ ಅವ್ರ ಮನೆಗೆ ನುಗ್ಗಬೇಕು, ಸಂಸತ್ ಮೇಲೆ ದಾಳಿ ಮಾಡ್ಬೇಕಂತೇಳಿ ಏನು ಸಂಚನ್ನ ರೂಪಿಸಿದ್ರು, ಆ ಸಂಚು ವಿಫಲಗೊಳಿಸಿದಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ಅಮಿತ್ ಶಾ ಅವರಿಗೆ, ನಮ್ಮ ರಾಜನಾಥ್ ಸಿಂಗ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿ ಮೊದಲಿಂದನೂ ದೇಶ ಪರವಾಗಿಲ್ಲ. ನೀಟ್ ಎಕ್ಸಾಮ್ ಅಲ್ಲಿ ಏನು ಕ್ವಶನ್ ಪೇಪರ್ ಲೀಕ್ ಆಯ್ತು, ಆ ಲೀಕ್ ಆದ್ರಿಂದ ಯಾರ್ಯಾರು ಲೆಕ್ಚರ್ಸ್ ಯಾರು ಕ್ವಶನ್ ಪೇಪರ್ ರೆಡಿ ಮಾಡಿದ್ರು, ಅವ್ರಿಗೆ ಯಾರು ಕೊಟ್ರು, ಅದರಲ್ಲಿ ನಮ್ಮ ಯಾರ್ಯಾರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ IND ಒಕ್ಕೂಟದಲ್ಲಿದ್ದಂತ ಏನು ದೇಶ ವಿರೋಧಿ ಈ ತುಗಡೆ ಗ್ಯಾಂಗ್ ಇದೆ, ಅದ್ರ ಜೊತೆ ಸಂಪರ್ಕ ಇದ್ರು ಅಂತ ಹೇಳಿ ನಿಮ್ಗೆ ಎಲ್ಲ ಈಗಾಗಲೇ ಗೊತ್ತಾಗಿದೆ. ಅಂತವ್ರನ್ನ ಬಳಸ್ಕೊಂಡು ಇಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ಬೇಕಂತ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು, ಧರ್ಮೇಂದ್ರ ಪ್ರಧಾನ್ ಅವರು ಇವರೆಲ್ಲ ನೀಟ್ ಎಕ್ಸಾಮ್ ಅನ್ನ ಮಕ್ಕಳಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಮತ್ತೆ ಎಕ್ಸಾಮ್ ಮಾಡಿ ರಿಸಲ್ಟ್ ಬಂದು ಇವತ್ತೆಲ್ಲರೂ ಅಡ್ಮಿಷನ್ ಆಗಿದ್ದಾರೆ. 65 ಸೀಟ್ ಇದ್ದಿದ್ದನ್ನ, 65,000 ಸೀಟ್ ಇದ್ದಿದ್ದನ್ನ ಇವತ್ತು 1,30,30,000, 1,80,000 ಸೀಟ್ ಮಾಡಿದೆ. IIT ಇರ್ಬೋದು, MBBS ಕಾಲೇಜ್ಗಳಿರ್ಬೋದು, ಇವೆಲ್ಲ ನೀವು ರೈಸ್ ಮಾಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಒಳ್ಳೇದಕ್ಕೆ.